ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆಫ್ಟರ್ ಎ ಲಾಂಗ್ ಟೈಮ್ ನಾನಿವತ್ತು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಆ್ಯಕ್ಚುಲಿ ಇವತ್ತು ನಾನು ಮಾರ್ಕೆಟಿಗೆ ಹೊರಡ್ತಾ ಇದ್ದೇನೆ. ಅಂದರೆ ಮಕ್ಕಳು ಬರುವ ಟೈಮ್ ಕೂಡ ಆಗ್ತಾ ಇದೆ. ಅದರ ಒಳಗೆ ನಾನೀಗ ಮಾರ್ಕೆಟಿಗೆ ಹೋಗಿ ಬರಬೇಕು. ನಮ್ಮನೇಲಿ ತುಂಬ ದಿನ ಆಯಿತು ಫ್ರೂಟ್ಸ್ ಎಲ್ಲ ಖಾಲಿಯಾಗಿ. ಹಾಗೆ ಇವತ್ತೀಗ ನನ್ನ ಮಗಳು ಬೇರೆ ಹೇಳಿ ಹೋಗಿದ್ದಾಳೆ ಫ್ರೂಟ್ಸ್ ಬೇಕೇ ಬೇಕು ನನಗೆ ಅಂತೇಳಿ. ಹಾಗೆ ಇವತ್ತು ಮಾರ್ಕೆಟ್ ಕೂಡ ಇದೆ, ಇಲ್ಲಿ ಸಂತೆ ಇದೆ. ಹಾಗಾಗಿ ನಾನು ಅಲ್ಲಿ ಹೋಗಿ ತಗೊಂಡು ಬರ್ತೇನೆ ಅಂತ ಹೇಳಿ ಹೊರಟಿದ್ದೇನೆ. ಇದನ್ನು ನೋಡಿ, ನಾನು ಆನ್ಲೈನಲ್ಲಿ ತರಿಸಿದ್ದು, ನೀವು ನೋಡಿರ್ಬೋದು ಇದನ್ನು. ಆನ್ಲೈನಲ್ಲಿ ತುಂಬ ಚೆನ್ನಾಗಿದೆ, ಇದು ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ತರಿಸಿದ್ದೇನೆ, ಅದು ನನ್ನ ಹಸ್ಬೆಂಡ್ ಕಾರಲ್ಲಿದೆ. ಓಕೆ, ಈಗ ನಾವು ಹೊರಡುವ. ನಾನೀಗ ಮಾರ್ಕೆಟಿಗೆ ಬಂದೆ. ನೋಡಿ, ನವಿಲು ನೋಡಲಿಕ್ಕೆ ಸಿಕ್ತು ನನಗೆ ಫಸ್ಟಿಗೆ. ಇಲ್ಲಿ ನಾನು ಏನಂದರೆ ಕನ್ಫ್ಯೂಷನ್ ಆಯಿತು ನನಗೆ, ಯಾಕಂದರೆ ಅದು ಪ್ಲೇಸ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಹಾಗಾಗಿ ನಾನು ಕಾಯಂ ಹೋಗುವ ಅಂಗಡಿ ಬಿಟ್ಟು ಬೇರೆ ಅಂಗಡಿಗೆ ಬಂದಿದ್ದೇನೆ. ಅದೇನೆಂದರೆ ಅಲ್ಲಿ ಅಷ್ಟೇನು ಫ್ರೆಶ್ ಇರಲಿಲ್ಲ ವೆಜಿಟೇಬಲ್ಸ್ ಎಲ್ಲ. ಹಾಗಾಗಿ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಆದರೂ ಒಂದು ಬನ್ನಲ್ವಾ, ಸುಮ್ಮನೆ ಹಾಗೆ ವಾಪಸ್ ಹೋದರೆ ಬೇಜಾರಾಗ್ತದೆ ಅಂತ ಹೇಳಿ ಒಂದು 2 ಐಟಮ್ ತಗೊಂಡೆ ಅಷ್ಟೇ. ಆಮೇಲೆ ಮುಂದೆ ಹೋದೆ, ಅಂದರೆ ಮತ್ತೊಂದು ಅಂಗಡಿಗೆ, ನಾವು ಕಾಯಂ ತಗೊಳ್ತೇವಲ್ವ, ಅಲ್ಲಿಗೆ ಹೋದೆ. ಅಲ್ಲೆಲ್ಲ ಸ್ವಲ್ಪ ಫ್ರೆಶ್ ಇರ್ತದೆ ನಮಗೆ ಯಾವಾಗಲೂ ಕೂಡ. ಹಾಗೆ ಅಲ್ಲಿ ಸ್ವಲ್ಪ ತಗೊಂಡೆ ತರಕಾರಿ ಎಲ್ಲ, ಆಮೇಲೆ ಫ್ರೂಟ್ಸ್ ಎಲ್ಲ ತಗೊಂಡು ನಾನು ಮನೆಗೆ ಬಂದೆ. ನಾನೀಗ ಮನೆಗೆ ಬಂದೆ. ಇನ್ನೀಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ನಾವು ಹೋಗಲಿ. ನೋಡಿ, ಇಷ್ಟು ತಗೊಂಡು ಬಂದೆ. ನಾನೀಗ ಏನೆಲ್ಲ ತಗೊಂಡಿದ್ದೆ ನಾನು ನಿಮಗೆ ತೋರಿಸ್ತೇನೆ. ನಾನು ಒಳಗಡೆ ಹೋಗಿ ತೋರಿಸ್ತೇನೆ. ನೋಡಿ, ಇಲ್ಲಿ ಲಿಚ್ಚಿ ಹಣ್ಣು ಉಂಟಲ್ಲ, ಅದು ತಗೊಂಡಿದ್ದೇನೆ. ಆಮೇಲೆ ಆ್ಯಪಲ್, ಆರೆಂಜು, ಹಾಗೆ ಮಾವಿನ ಹಣ್ಣು ಕೂಡ ತಗೊಂಡಿದ್ದೇನೆ. ಆಮೇಲೆ ತೋರಿಸ್ತೇನೆ ನಿಮಗೆ. ಈ ಹಣ್ಣು ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಇದು ಯಾವ ಹಣ್ಣು ಅಂತೇಳಿ. ಇದಕ್ಕೆ ಲಿಚ್ಚಿ ಅಂತ ಹೇಳ್ತಾರೆ ಅಲ್ಲಿ. ಅಂದರೆ ಇದು ರಿಯಲ್ ನೇಮ್ ಏನೋ ಗೊತ್ತಿಲ್ಲ ನನಗೆ, ಹೌದೋ ಅಲ್ವೋ ಗೊತ್ತಿಲ್ಲ ನನಗೆ. ಲಿಚ್ಚಿ ಅಂತ ಹೇಳ್ತಾರೆ. ಹಾಗೆ ಪೈನಾಪಲ್ ತಗೊಂಡಿದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಗ್ರೀನ್ ಮತ್ತು ಯೆಲ್ಲೋ ಕಲರ್. ಹಾಗೆ ವಾಟರ್ ಮೆಲನ್ ತಗೊಂಡೆ. ಹಾಗೆ ಸ್ವಲ್ಪ ಹಸಿ ಬಟಾಣಿ, ನಾನು ಹೇಳಿದ್ನಲ್ವ ಒಣಗಿತ್ತದೆ ಆ್ಯಕ್ಚುಲಿ, ಎಷ್ಟೇನು ಚೆನ್ನಾಗಿಲ್ಲ. ಓಕೆ, ಇದು ಗ್ರೀನ್ ಬೀನ್ಸ್ ತಗೊಂಡೆ. ಹಾಗೆ ಟೊಮ್ಯಾಟೊ. ಜಾಸ್ತಿ ಏನು ತಗೊಳ್ಳಿಲ್ಲ ಫ್ರೆಂಡ್ಸ್ ನಾನು, ಯಾಕಂದರೆ ನಮ್ಮನೇಲಿ ಅಷ್ಟಾಗಿ ತರಕಾರಿ ತಿನ್ನಲ್ಲ ನಾವು, ಕಡಿಮೆ, ನಾನ್ ವೆಜ್ಜೇ ಜಾಸ್ತಿ ತಿಂತೇವೆ ನಾವು. ಹಾಗಾಗಿ ಸ್ವಲ್ಪ ಜೋಳ ತಗೊಂಡೆ, ಜೋಳ ಮತ್ತು ಗೆಣಸು ತಗೊಂಡೆ. ನನಗಿಷ್ಟ ಗೆಣಸು. ನಿಜವಾಗಿ ಹೇಳೋದಾದರೆ ತುಂಬಾ ಒಳ್ಳೆಯದು, ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಆದರೆ ಯಾರೂ ಇಷ್ಟಪಡಲ್ಲ ಅಷ್ಟೇ. ನನಗಂತೂ ತುಂಬ ಇಷ್ಟ. ಇದಕ್ಕೆ ಕಾಯಿ ಹಾಲು ಮಾಡ್ಕೊಂಡು ತಿಂತೇನೆ ನಾನು. ಕಾಯಿ ಹಾಲು ತೆಗೆದು ಅದಕ್ಕೆ ಬೆಲ್ಲ ಹಾಕಿ, ಏಲಕ್ಕಿ ಪೌಡರ್ ಹಾಕಿ, ತುಂಬ ಚೆನ್ನಾಗಿರ್ತದೆ ಅದರ ಟೇಸ್ಟು. ನೀವೊಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ಈಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು ನನಗೆ. ಹಾಗೆ ಸ್ವಲ್ಪ ಹಸಿ ನೆಲಗಡಲೆ ತಗೊಂಡಿದ್ದೇನೆ. ಇದನ್ನು ಉಪ್ಪು ಹಾಕಿ ಬೇಯಿಸಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಹಾಗಾಗಿ ಅದನ್ನು ಕೂಡ ತಗೊಂಡು ಬಂದೆ. ಇನ್ನೀಗ ನೆಕ್ಸ್ಟ್ ಏನಂದರೆ ಜೋಳ ತಗೊಂಡೆ. ಹಾಗೆ ಸ್ವಲ್ಪ ಕಬ್ಬಿನ ಹಾಲು ತಗೊಂಡೆ. ಇದು ಈಗ ಸೀಸನ್ ಸ್ಟಾರ್ಟ್ ಆಗಿದೆ, ಎಲ್ಲಿದ್ದರೂ ನನಗೆ ಕುಡಿಬೇಕು, ನನಗದು ಇಷ್ಟ. ಹಾಗಾಗಿ ಸ್ವಲ್ಪ ತಗೊಂಡು ಬಂದಿದ್ದೇನೆ ಕಬ್ಬಿನ ಹಾಲು. 4 ಲೋಟ ಕಬ್ಬಿನ ಹಾಲು ತಗೊಂಡು ಬಂದೆ. ಜ್ಯೂಸ್ ಕುಡಿಯುವ ಬನ್ನಿ. ಇನ್ನು ಸೀಸನ್ ಸ್ಟಾರ್ಟ್ ಆಯ್ತಲ್ಲ ಕಬ್ಬಿನ ಜ್ಯೂಸಿದ್ದು. ತುಂಬ ಬಿಸಿಲಿದೆ. ಸ್ವಲ್ಪ ಬಿಸಿಲಿಗೆ ಟೈಮ್ ಆಗ್ತಾ ಬಂತು ಮಕ್ಕಳು ಬರುವಂಥದ್ದು. ಟೈಮ್ ಆಯಿತು ಅಂದರೆ ಈಗ ನೋಡಿ ನೀವು 3:45 ಆಗಿದೆ. ಮಕ್ಕಳು ಬರ್ತಾರೆ ಈಗ. ಹಾಗಾಗಿ ನಾನು ಸ್ವಲ್ಪ ಐರನ್ ಕೊಡಲಿಕ್ಕೆ ಉಂಟು, ಬಟ್ಟೆ ಎಲ್ಲ ಐರನ್ ಕೊಡಲಿಕ್ಕಿದೆ. ಅದನ್ನು ಕೊಟ್ಟು ಅಲ್ಲಿಂದ ಸ್ವಲ್ಪ ದೊಡ್ಡ ಮನೆಗೆ ಹೋಗಿ, ಅತ್ತೆ ಮನೆಗೆ ಹೋಗಿ ಬರಬೇಕು. ಹಾಗೆ ಹೋಗೋ, ಲೆಟ್ಸ್ ಗೋ. ಈಗ ಬಟ್ಟೆ ಇಷ್ಟಿದೆ ನೋಡಿ, ಫುಲ್ ಇದೆ, ಒಂದು ಬ್ಯಾಗ್ ಫುಲ್ ಇದೆ. ಅದನ್ನು ತಗೊಂಡು ಹೋಗಬೇಕು. ಅವರು ಪಾಪ ಕಾರ್ ಹತ್ರ ಕೂತ್ಕೊಂಡ್ರು, ಬರ್ತಾರೆ ತಗೊಂಡು ಹೋಗ್ಲಿಕ್ಕೆ. ಕಾರಿಗೆ ಹಾಕು. ನಾನೀಗ ಮಕ್ಕಳನ್ನ ಪಿಕ್ ಮಾಡಿ ಈಗ ಐರನ್ನಿಗೆ ಕೊಡ್ತಿಕ್ಕಂತ ಹೋಗ್ತಾ ಇದ್ದೇನೆ. ಇದೇ ನೋಡಿ ಅಂಗಡಿ, ಅಲ್ಲೇ ಕೊಟ್ಟು ಬರ್ತೇನೆ ನಾನು. ಆ್ಯಕ್ಚುಲಿ ಅವರು ಇರಲಿಲ್ಲ, ಏನಂದರೆ ಅವ್ರ ಮನೆಗೆ ಹೋಗ್ತಾರೆ, 4 ಗಂಟೆಗೆ ಬರ್ತಾರೆ. ನಮ್ಮದು 4 ಗಂಟೆಗೆ ಬಸ್ಸಿಂದ ಮಕ್ಕಳನ್ನ ಪಿಕ್ ಮಾಡಿ ಬರುವಷ್ಟರಲ್ಲಿ ಅವ್ರು ಬರ್ತಾರೆ. ದನಗಳೆಲ್ಲ ಸಾಲಾಗಿ ನಾವು ಹೇಗೆ ಮನೆಗೆ ಹೋಗ್ತಾ ಇದ್ದೇವೋ ಹಾಗೆ ಹೋಗ್ತಾ ಇದ್ದಾವೆ. ತುಂಬಾ ಕ್ಯೂಟ್ ಆಗಿದೆಯಲ್ಲ. ಇದು ಮಾತ್ರ ಅಲ್ಲ, ಕಿವಿದು ಇತ್ತು, ಕಿವಿದು
ನಾವು ಹೋಗಿ ಸ್ವಲ್ಪ ಇಡ್ಲಿ ಇತ್ತು ಅದನ್ನೆಲ್ಲ ತಿಂದ್ಕೊಂಡು ಹಾಗೆ ಮಾತಾಡಿ ಅಮ್ಮನ ಹತ್ರ ಎಲ್ಲ. ಹಾಗೆ ಅಷ್ಟರಲ್ಲಿ ಅಕ್ಕ ಕೂಡ ಬಂದರು, ಮಕ್ಕಳು ಕೂಡ ಬಂದರು. ಅವ್ರ ಜೊತೆ ಮಾತಾಡಿ ಆಟ ಆಡಿ ಹಾಗೆ ನನ್ನ ಮಗಳದ್ದು ಸ್ವಲ್ಪ ಬ್ಯಾಂಗಲ್ಸ್ ಎಲ್ಲ ಅಲ್ಲೇ ಉಳ್ಕೊಂಡಿತ್ತು. ಮೊನ್ನೆ ಲಾಸ್ಟ್ ವೀಕ್ ಹೋಗಿದ್ಲಲ್ಲಿ ಬಿಟ್ಟು ಬಂದಿದ್ಲು, ಅದನ್ನು ತರಲಿಕ್ಕಂತ ಹೋಗಿದ್ದು ನಾವು ಆ್ಯಕ್ಚುಲಿ ಇವತ್ತು. ಅದನ್ನೆಲ್ಲ ತಗೊಂಡು ವಾಪಸ್ ನಾವು ಮನೆಗೆ ಬಂದ್ವಿ. ನನ್ನ ಮಗ ನೋಡಿ ಇಲ್ಲಿದ್ದಾನೆ. ಎಷ್ಟು ಇಡ್ಲಿ ತಿಂದೆ? 2 ಇಡ್ಲಿ ತಿಂದ್ಯಾ? ಓಕೆ, ಎಂತ ತಿಂತ ಇದ್ದೆ? ಚಾಕ್ಲೇಟ್ ತಿಂತ ಇದ್ಯಾ? ಓಕೆ, ನನ್ನ ಮಗಳು ಗೇಟ್ ಓಪನ್ ಮಾಡಿದ್ಲು. ಓಕೆ, ಇನ್ನೇನಿದ್ರು ಓದೋದು. ನನ್ನ ಮಗನಿಗೆ ನಾಳೆ GK ಎಕ್ಸಾಮ್ ಇದೆ, ಹಾಗೆ ಓದಲಿಕ್ಕಿದೆ. ಅದನ್ನು ಕಂಟಿನ್ಯೂ ಮಾಡ್ತೇನೆ ನಾನು ಬ್ಲಾಗ್ ಆದರೆ ಕಡೆಗೆ. ನಮ್ಮನೆ ಕೋಳಿ ನೋಡಿ, ಹುಂಜ ನೋಡಿ ಏನು. ಓಕೆ, ಆಮೇಲೆ ಸಿಗ್ತೇನೆ. ಮನೆಗೆ ಬಂದು ಮಕ್ಕಳೆಲ್ಲ ಫ್ರೆಶಪ್ ಆಗಲಿಕ್ಕೆ ಹೋದರು. ಹಾಗೆ ನಾನು ಕೋಳಿಗೆಲ್ಲ ಮೇವು ಹಾಕಿ ಈಗ ಒಳಗಡೆ ಹೋಗಿ ಮಕ್ಕಳಿಗೆ ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡಿ ಕೊಡಬೇಕು. ಹಾಗೆ ಸುಮ್ಮನೆ ಹೊರಗಡೆ ಬಂದೆ, ಗಾರ್ಡನ್ ಏರಿಯಾ ನೋಡುವ ಅಂಥೇಳಿ, ತೋರಿಸುವ ನಿಮ್ಗಂತೇಳಿ. ತುಂಬ ಟೈಮ್ ಆಯ್ತಲ್ವ ನೋಡಿದೆ. ಹಾಗೆ ಇನ್ನು ಮಕ್ಕಳಿಗೆಲ್ಲ ಫ್ರೂಟ್ಸ್ ಎಲ್ಲ ಕೊಟ್ಟಾದಮೇಲೆ ಮಕ್ಕಳನ್ನು ಓದಿಸಲಿಕ್ಕೆ ಕೂಡ ಕೂರಿಸಿದ್ದೇನೆ. ಯಾಕಂದರೆ ಜನರಲ್ ನಾಲೆಜ್ ಎಕ್ಸಾಮ್ ಇದೆ ನನ್ನ ಮಗನಿಗೆ. ಹಾಗೆ ಮಗಳು ಕೂಡ ಆ್ಯಸ್ ಯೂಶುವಲ್ ಓದ್ಕೊಳ್ತಾ ಇದ್ದಾಳೆ. ಇನ್ನೇನಿದ್ರು ಸಾಯಂಕಾಲದಕ್ಕೆ ಊಟಕ್ಕೆ ರೆಡಿ ಮಾಡಿಕೊಳ್ಬೇಕು. ನೋಡಿ, ನಾನು ಫ್ರೂಟ್ಸ್ ಎಲ್ಲ ತಂದಿದ್ನಲ್ವ, ಸೆಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಮ್ಯಾಂಗೋ ನೋಡಿ 180 ರುಪೀಸ್ ಅಂತೆ 1 kgಗೆ. ಅಷ್ಟೇನು ಚೆನ್ನಾಗಿಲ್ಲ ಫ್ರೆಂಡ್ಸ್, ಇದು ಸ್ವೀಟು ಇಲ್ಲ. ಮತ್ತು ಇದು ಎಳೆಕಾಯಿನ ಹಣ್ಣು ಮಾಡಿರುವಂಥದ್ದು. ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ತುಂಬ ಸಮಯದಿಂದ ಈ ವಿಡಿಯೋನ ಶೇರ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೆ. ಬಟ್ ನನಗೆ ಯಾವುದ್ಯಾವುದೋ ರೀಸನ್ಗಳಿಂದ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾನೇ ಇರಲಿಲ್ಲ. ಆದರೆ ಇವತ್ತು ಅದಕ್ಕೆ ಟೈಮ್ ಬಂದಿದೆ. ಹಾಗೆ ಅದನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೇನೆ. ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಗಿದೆ. ಒಂದು 7-7:30ಗೆಲ್ಲ ನಾವು ಮನೆ ಬಿಟ್ಟಿದ್ವಿ. ಹಾಗೆ ಈಗ ಹೋಗ್ತಾ ಇದ್ದೇವೆ. ಅಲ್ಲಿ ಆನ್ ದ ವೇ ಡ್ರೈವರ್ನ ಪಿಕ್ ಮಾಡಿಕೊಂಡು ನಾವು ಹೋಗ್ತೇವೆ. ಟೆಂಪಲ್ ಇದೆ, ಅಲ್ಲಿ ನಾವು ಕೈ ಮುಗಿದು ದೇವರ ಆಶೀರ್ವಾದ ಪಡ್ಕೊಂಡು ನಾವು ಬೇಗ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಈಗ ಆಗುಂಬೆ ಘಾಟ್ ಸೆಕ್ಷನ್ ಹತ್ರ ಹೋಗ್ತಾ ಇದ್ದೇವೆ. ನನಗಂತೂ ತುಂಬ ವಾಮಿಟ್ ಫೀಲ್ ಆಗ್ತಾ ಇತ್ತು. ನನಗೆ ಘಾಟ್ ಸೆಕ್ಷನ್ ಅಂದರೆ ಆಗೋದಿಲ್ಲ, ಅಂದರೆ ಲಾಂಗ್ ಜರ್ನಿ ಅಂದರೆ ಆಗೋದಿಲ್ಲ, ಅಂದರೆ ವಾಮಿಟ್ ಫೀಲ್ ಆಗೇ ಆಗ್ತದೆ. ನನಗೆ ವಾಮಿಟ್ ಬಂದೇ ಬರ್ತದೆ. ಆದರೆ ಈ ಸಲ ಏನೋ ಪುಣ್ಯಕ್ಕೆ ಫೀಲ್ ಮಾತ್ರ ಆಗಿತ್ತು, ಬಟ್ ವಾಮಿಟ್ ಆಗಿರಲಿಲ್ಲ. ಇರಲಿ ಬಿಡಿ. ನಾವೀಗ ಶಿವಮೊಗ್ಗ ರೀಚ್ ಆಗಿ ಅಲ್ಲಿ ಸ್ವಲ್ಪ ನನ್ನ ಮಗ ಹಸುವು ಅಂತ ಹೇಳ್ತಾ ಇದ್ದ. ಅಂದರೆ ಒಂದು ಸ್ನ್ಯಾಕ್ ಟೈಮ್, ಈಗ 10-11 ಒಂದು ಸ್ನ್ಯಾಕ್ ಟೈಮು. ಹಾಗಾಗಿ ಅವನಿಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಡು ನಾವು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಹಾಗೆ ನಾವು ಎಲ್ಲಿಗೂ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ ನಮ್ಮ ರಾಯರ ಸನ್ನಿಧಿಗೆ ನಾವು ಇವತ್ತು ಹೋಗ್ತಾ ಇದ್ದೇವೆ. ನಮ್ಮ ಪ್ರಯಾಣ ಇವತ್ತು ಮಂತ್ರಾಲಯಕ್ಕೆ. ಅಂತೂ ಅಂದ್ಕೊಂಡೇ ಇರಲಿಲ್ಲ ನಾನು ರಾಯರ ಸನ್ನಿಧಾನಕ್ಕೆ ಹೋಗ್ತೇನೆ ಅಂತೇಳಿ. ನನ್ನ ಪಾಲಿಗೆ ಇದು ಒಂಥರ ಬಯಸದೇ ಬಂದ ಭಾಗ್ಯ ಅಂತಲೇ ಹೇಳ್ಬೋದು. ನಮ್ಮ ಮಾವನವ್ರು ಹೇಳಿದರು, ನಾವು ಮಂತ್ರಾಲಯಕ್ಕೆ ಹೋಗೋರಿದ್ದೇವೆ, ನೀವು ಬರ್ತೀರಾ ಅಂತೇಳಿ ಸ್ವಲ್ಪ ದಿನದ ಹಿಂದೆ. ನನಗೆ ಶಾಕ್ ಆಯಿತು. ಯಾಕಂದರೆ ಅದೊಂದು ಯೋಗ, ನಮ್ಮ ಯೋಗ ಅದು. ಅಲ್ಲಿಗೆ ಹೋಗುವಂಥದ್ದು ಒಂದು ಯೋಗ ಇದ್ದರೆ ಮಾತ್ರ ಹೋಗಲಿಕ್ಕೆ ಸಾಧ್ಯ ಅಲ್ವಾ. ಎಲ್ಲರೂ ಹೋಗ್ತಾರೆ. ಹೇಗಂದರೆ ನಾವು ರಾಯರ ಸನ್ನಿಧಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ನೆಕ್ಸ್ಟು ಪ್ಲ್ಯಾನ್ ಮಾಡಿ ಹೋಗ್ತಾರೆ. ಬಟ್ ನಮ್ದು ಹಾಗಲ್ಲ. ನನಗೆ ಇದು ಬಯಸದೇ ಬಂದ ಭಾಗ್ಯ ಥರ. ಯಾಕಂದರೆ ನಾನು ಬಯಸಲೇ ಇಲ್ಲ. ನಾನು ರಾಘವೇಂದ್ರ ಸ್ವಾಮಿನ ಅದರಿಂದ ನೋಡಬೇಕಂತ ಅಂದ್ಕೊಳ್ಳೇ ಇಲ್ಲ. ವೀಡಿಯೋಸ್ ಎಲ್ಲ ನೋಡುವಾಗ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತೇಳಿ ಹೇಳಿ ಸುಮ್ಮನೆ ಮನಸ್ಸಲ್ಲಿ ಒಂದು ದೇವರಿಗೆ ಒಂದು ಸ್ಮರಣೆ ಮಾಡ್ತಾ ಇದ್ದೆ ಬಿಟ್ಟರೆ ನಾನು ನಿಮ್ಮ ಸನ್ನಿಧಾನಕ್ಕೆ ಬರಬೇಕು ಅಂತ ಯಾವತ್ತೂ ಇಚ್ಛೆ ಪಟ್ಟವಳಲ್ಲ. ಹಾಗಿರುವಾಗ ನಮಗೆ ಇದು ಬಯಸದೆ ಬಂದ ಭಾಗ್ಯವೇ ಸರಿ. ರಾಯರೇ ನಮಗೆ ಅವಕಾಶ ಕೊಡುವಾಗ ನಾವು ಅದನ್ನು ಬೇಡ ಅಂತ ಅನ್ನೋದು ತಪ್ಪು ಅಂತ ಹೇಳಿ ಅಂದ್ಕೊಂಡು ನಾವೆಲ್ಲರೂ ಕೂಡ ಹೊರಟ್ವಿ.